ಕೊಡಗಿನಲ್ಲಿ ಆನೆ ಮಾನವ ಸಂಘರ್ಷ ತಡೆಯಲು ಕೈಗೊಳ್ಳಬಹುದಾದ ಪರ್ಯಾಯೋಪಾಯಗಳ ಬಗ್ಗೆ ಜನಾಭಿಪ್ರಾಯ ಸಂಗ್ರಹಿಸಲು ಇದೇ 28ರಂದು ರಾಜ್ಯ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಕೊಡಗಿಗೆ ಭೇಟಿ ನೀಡಲಿದ್ದಾರೆ ಎಂದು ಸಿಎಂ ರಾಜಕೀಯ ಕಾರ್ಯದರ್ಶಿ ಎಎಸ್ ಪೊನ್ನಣ್ಣ ಮಾಹಿತಿ ನೀಡಿದ್ದಾರೆ. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘವು ಮಡಿಕೇರಿಯಲ್ಲಿ ಆಯೋಜಿಸಿದ್ದ ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದ ಎಎಸ್ ಪೊನ್ನಣ್ಣ, ಮಾನವ ಸಂಘರ್ಷ ತಡೆಯಲು ಎಲ್ಲ ಪ್ರಯತ್ನಗಳನ್ನು ಮಾಡಲಾಗುವುದು, ಅಂತಿಮವಾಗಿ ಜನಾಭಿಪ್ರಾಯ ಪಡೆಯಲಾಗುತ್ತಿದೆ ಎಂದರು. ಸುಮಾರು 1.5 ಗಂಟೆಗಳ ಕಾಲ ಸಚಿವರು ಸಾರ್ವಜನಿಕ ಪ್ರಮುಖರೊಂದಿಗೆ ಚರ್ಚಿಸಲಿದ್ದಾರೆ ಎಂದ ಅವರು, ಆನೆ ಹಾವಳಿಯಲ್ಲಿ ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಇಲ್ಲವೇ ಎಂದು ಖಾರವಾಗಿ ಪ್ರಶ್ನಿಸಿದರು. ಕಸ್ತೂರಿ ರಂಗನ್ ವರದಿ ಅನ್ವಯ ಜಾರಿಯಾಗುತ್ತಿರುವ ಸೂಕ್ಷ್ಮ ಪರಿಸರ ವಲಯದ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲದಿರುವುದು ಜನತೆಯಲ್ಲಿ ಆತಂಕ ಮೂಡಿಸಿದೆ. ಜನರು ಈಗಾಗಲೇ ಅರಣ್ಯ ಇಲಾಖೆಯಿಂದ ಕಿರುಕುಳ ಅನುಭವಿಸುತ್ತಿದ್ದು, ಒಂದು ವೇಳೆ ಸೂಕ್ಷ್ಮ ಪರಿಸರ ವಲಯ ಘೋಷಣೆಯಾದರೆ ಪರಿಸ್ಥಿತಿ ಹೇಗಿರಬಹುದು ಎಂದು ಪ್ರಶ್ನಿಸಿದ ಎಎಸ್ ಪೊನ್ನಣ್ಣ, ಪಾರಂಪರಿಕ ಚಟುವಟಿಕೆಗಳಿಗೂ ನಿರ್ಬಂಧ ಹೇರಬಹುದು ಎಂದರು. ಕೇಂದ್ರವು ನಿಯಮಗಳಲ್ಲಿ ಸ್ಪಷ್ಟತೆ ತರಬೇಕು, ತಿಳುವಳಿಕೆ ಇರುವ ಸ್ಥಳೀಯ ಪ್ರಮುಖರ ಸಮಿತಿ ರಚಿಸಿ ಮತ್ತೊಂದು ವರದಿ ತಯಾರಿಸಬೇಕು, ತಪ್ಪಿದರೆ ಬೀದಿಗಿಳಿದು ಹೋರಾಟ ಮಾಡುವುದು ಅನಿವಾರ್ಯ ಎಂದು ಎಎಸ್ ಪೊನ್ನಣ್ಣ ಹೇಳಿದರು. ಸೊ ಅದರಿಂದ ಈಗ 10 ಕಿಲೋಮೀಟರ್ಸ್ ಅಂತ ಘೋಷಣೆ ಮಾಡೋದು ಬಫರ್ ಝೋನ್. ನಂತರ ನಾವು ಎಫಿಡೇವಿಟ್ ಹಾಕಿದ್ದೀವಿ ಕೋರ್ಟ್ನಲ್ಲಿ, ನಾವು ಬಫರ್ ಝೋನ್ 0 ಮಾಡಬೇಕು ಕಿಲೋಮೀಟರ್ಸ್ ಅಂತ. ಆದರೆ ಈ 10 ಕಿಲೋಮೀಟರ್ಸ್ ಇದೆ ಅಂತೇಳಿ ಅರಣ್ಯ ಇಲಾಖೆಯವರು ತೀರ್ಮಾನ ಮಾಡಿದ್ರು, ಅವ್ರದ್ದೇ ಮಾಡಿ ಯಾವುದೋ ಒಂದು ಕೇಸ್ ನನ್ನ ಹತ್ರ ಬಂತು. ಅವರು ಗನ್ ಲೈಸೆನ್ಸು ಗನ್ ಎಕ್ಸಾಮ್ಷನ್ಗೂ ಅರ್ಜಿ ಹಾಕಿದ್ದಾರೆ. ಈ ಗನ್ ಎಕ್ಸಾಮ್ಷನ್ ಅರ್ಜಿನ ಅರಣ್ಯ ಇಲಾಖೆಗೆ ಕಳಿಸ್ಕೊಟ್ಟಿದ್ದಾರೆ. ಏನು ಸಂಬಂಧ? ಬಂದೂಕು ಪರವಾನಗಿ ಅಥವಾ ಬಂದೂಕು ಪರವಾನಗಿಯಿಂದ ಎಕ್ಸಾಮ್ಷನ್ ಇರುವಂಥ ವರ್ಗ ಯಾರಿದ್ದಾರೆ ಅವರ ಅರ್ಜಿಯನ್ನು ಪರಿಗಣಿಸಬೇಕಂದ್ರೆ ಅರಣ್ಯ ಇಲಾಖೆಗೆ ಕಳಿಸ್ಕೊಡುವಂಥದ್ದು ಎಲ್ಲಿಂದ ಬಂತು? ಇದು ಕಾನೂನು ಕಳಿಸ್ಕೊಟ್ಟಿದ್ದಾರೆ. ನನ್ನ ಹತ್ರ ದಾಖಲೆಗಳಿದೆ. ಸೊ ಕಾನೂನು ಒಂದಿರ್ತದೆ, ಇಲ್ಲಿ ನಿಜವಾಗೂ ನೆಲಮಟ್ಟದಲ್ಲಿ ನಡೀತಾ ಇರೋವಂಥದ್ದೇ ಇನ್ನೊಂದಿದೆ. ಒಂದು ಮನೆ ಕಟ್ಟಬೇಕಾದ್ರೆ, ಒಂದು ಗೆಸ್ಟ್ ಹೌಸ್ ಕಟ್ಟಬೇಕಾದ್ರೆ, ಒಂದು ಕೆರೆ ತೆಗಿಬೇಕಾದ್ರೆ JCB ಹೋಗಬೇಕು, ಸೂಕ್ಷ್ಮ ಪ್ರದೇಶ ಅಂತಾರೆ. ಸೊ ಅಲ್ಲಿ ಬಾಳೆಲೆ ಪಕ್ಕ ಬ್ಯಾಂಕಿಗೆ ಅರುಣ್ಮಚ್ಚನವರು ಇಲ್ಲಿದ್ದಾರೆ, ಕೊಡಂಕಟ್ಟೆ ಬ್ಯಾಂಕ್ಗೆ ಇವತ್ತವರೆಗೂ ಕಟ್ಟಲಿಕ್ಕೆ ಪರವಾನಗಿ ಕೊಟ್ಟಿಲ್ಲ. ಬ್ಯಾಂಕ್ ಕಟ್ಟಲಿಕ್ಕೆ ಯಾಕೆ ಅರಣ್ಯ ಇಲಾಖೆಯ ಪರವಾನಗಿ ಬೇಕು ಅಂತ ನನಗೆ ಗೊತ್ತಿಲ್ಲ. ಇವತ್ತು ನಾನು 30 ವರ್ಷ ಆಯಿತು. ನಾನು ಅಡ್ವೊಕೇಟ್ ಜನರಲ್ಲಾಗಿ 6 ವರ್ಷ ಕೆಲಸ ಮಾಡಿದ್ದೀನಿ. ಹಿರಿಯ ವಕೀಲನಾಗಿ ಇವತ್ತು 10 ವರ್ಷ ಆಯಿತು. ಆದರೂ ನನಗೆ ಗೊತ್ತಿಲ್ಲ ಇದು ಯಾವ ಕಾನೂನಲ್ಲಿ ಬೇಕು ಅಂತ. ಆದರೆ ಮಾಡ್ತಾರೆ. NOC ಕೊಟ್ಟಿಲ್ಲ ಅಂಥೇಳಿ ಎಷ್ಟು ಪ್ರಕರಣಗಳಲ್ಲಿ ನಮ್ಗೆ ಇವತ್ತು ಸೈಟ್ಗಳು ಮಾಡಿ ಕೊಡಬೇಕು, NOC ಕೊಡ್ತಾಯಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ರೆವಿನ್ಯೂ ಅವ್ರು ಇಟ್ಕೊಂಡು ಕೂತ್ಬಿಟ್ಟಿದ್ದಾರೆ. ಇನ್ನು ಸೂಕ್ಷ್ಮ ಪ್ರದೇಶ ಅಂತ ಅಧಿಕೃತವಾಗಿ ಘೋಷಣೆ ಆದರೆ ಏನಾಗುತ್ತೆ ಪರಿಸ್ಥಿತಿ ಅಂತ ಹೇಳುವಂಥದ್ದೇ ನಮ್ಮೆಲ್ಲರ ಚಿಂತೆ. ಒಕ್ಕಲೆಬ್ಬಿಸಿದ್ರೆ ಏನು ಮಾಡ್ತೀರಾ? ಈಗ ಅನೇಕರು ಅಲ್ಲಿ ಒತ್ತುವರಿಯಲ್ಲಿದ್ದಾರೆ, ತೋಟಗಳು ಮಾಡ್ಕೊಂಡಿದ್ದಾರೆ, ಮನೆಗಳು ಕಟ್ಕೊಂಡಿದ್ದಾರೆ, ಬಡವರು ಇದ್ದಾರೆ, ಶ್ರೀಮಂತರು ಒತ್ತುವರಿ ಮಾಡಿರೋರು ಇದ್ದಾರೆ, ಇಲ್ಲ ಅಂತ ನಾನು ಹೇಳೋದು. ಇವರ ಒತ್ತುವರಿಯನ್ನು ತೆಗಿಬೇಕು ನಾವು ಅಂತ ತೀರ್ಮಾನ ಮಾಡ್ತೀರಾ. ಯಾಕಂದರೆ ಸೂಕ್ಷ್ಮ ಪ್ರದೇಶ ಇದರಲ್ಲಿ ನಿಮ್ಗೆ ಹಕ್ಕಿಲ್ಲ ಅಂತಾರೆ. ಏನು ಮಾಡ್ತೀರಾ? ಹೋರಾಟ ಮಾಡ್ತೀರಾ? ಅದರಿಂದ ಇದಕ್ಕೆ ಸ್ಪಷ್ಟತೆ ಇಲ್ಲ. ವೈಜ್ಞಾನಿಕವಾಗಿ ಅರಣ್ಯ ಇಲಾಖೆ ಇಂಥ ವಿಚಾರಗಳನ್ನು ಆಡಳಿತ ನಡೆಸ್ತಾ ಇಲ್ಲ ಅಂತ ಹೇಳುವಂಥ ಪೂರ್ಣ ವಿಶ್ವಾಸ ಇದ್ದು ನಾನು ಮೊನ್ನೆ ಸದನದಲ್ಲಿ ಮಾತಾಡಿದೆ. ಮತ್ತು ಆತಂಕ ಯಾಕೆ ಜನರಿಗೆ? ಈಗ ಅವ್ರ ಮನೆಯಲ್ಲಿ ಯಾವುದೋ ಒಂದು ಸಣ್ಣ ಈ ತೊರೆ ಅಲ್ಲಿ ಒಂದು ಸ್ವಲ್ಪ ಮರಳು ತಗೊಬಂದು ಅವನೊಂದು ಇದನ್ನು ಕಟ್ಕೊತಾನೆ, ಹಸ ಕೊಟ್ಟಿಗೆನೋ ಏನೋ ಒಂದು ಕಟ್ಕೋತಾನೆ. ಬಿಡ್ತಾರಾ? ವ್ಯಾಪಾರ ಮಾಡೋದಲ್ಲ ನಾನು ಹೇಳ್ತಾ ಇರೋದು. ವ್ಯಾಪಾರ ಮಾಡೋದು ನಾವು ಒಪ್ಪೋದಿಲ್ಲ. ಆದರೆ ಪಾರಂಪರಿಕವಾಗಿ ನಡ್ಕೊಂಬರ್ತಿರುವಂಥ ಅನೇಕ ಚಟುವಟಿಕೆಗಳು ವ್ಯವಸಾಯದ ಜೊತೆಗೆ ಸೇರಿರುವಂಥದ್ದನ್ನು ಕಡಿವಾಣ ಹಾಕ್ತಾರೆ ಇವರು. ಇರಿಗೇಷನ್ ಪಂಪ್ ಸೆಟ್ ಹಾಕಬೇಕು, ಬೋರ್ವೆಲ್ ಹಾಕಬೇಕು, ನೀರು ಬೇಕಂದರೆ ಪಂಪ್ ಸೆಟ್ ಕರೆಂಟ್ ಕೊಡಬೇಕು, ಶೇಡ್ ಲಾಪಿಂಗ್ ಮಾಡಬೇಕು, ಮರ ಕಡಿಬೇಕು. ಇವತ್ತು ಮರ ಕಡಿಯೋದಕ್ಕೆ ಏನು ಎಸ್ಟೇಟ್ ಕಲ್ಟಿವೇಷನ್ಗೆ ಎಷ್ಟು ಪರವಾನಗಿ ನಿಂತೋಗಿದೆ. ಅರಣ್ಯ ಇಲಾಖೆಯವರು ಅವ್ರ ಕೆಲಸ ಮಾಡಬೇಕು. 33% ಅರಣ್ಯ ಪ್ರದೇಶ ಆಗಬೇಕು ಇಡೀ ದೇಶದಲ್ಲಿ. ಅದನ್ನು ಪೂರ್ಣವಾಗಿ ಒಪ್ತೀನಿ. ಆದರೆ ಎಲ್ಲದಕ್ಕೂ ಒಂದು ಬ್ಯಾಲೆನ್ಸ್ ಇರಬೇಕಲ್ಲ. ಯಾರಿಗೊಬ್ಬರಿಗೆ ಒದ್ದಿ ಅರಣ್ಯ ಬೆಳೀತೆ ಸಾಧ್ಯ ಆಯ್ತದ? ನಾನು ಅನೇಕ ಬಾರಿ ಉದಾಹರಣೆಗಳನ್ನ ಅರಣ್ಯ ಇಲಾಖೆಯವ್ರು ಕೊಟ್ಟಿದ್ದೀನಿ. ಈಗ ಮೊನ್ನೆ ಅಲ್ಲೆಲ್ಲೋ ಬೆಂಕಿ ಇಟ್ಟಿದ್ದಾರೆ ಅರಣ್ಯಕ್ಕೆ. ನಾನು ಹೇಳಿದೆ, ಅರಣ್ಯಕ್ಕೆ ಬೆಂಕಿ ಇಟ್ಟಿರೋರೆಲ್ಲ ಅಪರಾಧಿಗಳು, ಅರಣ್ಯ ಇಲಾಖೆಯವರು ಅಪರಾಧಿಗಳು. ಕೊಡಗು ಜಿಲ್ಲೆಗೆ ಯಾವುದೇ ಸಚಿವ ಸ್ಥಾನ ಸಿಗದಿದ್ದರೂ ಮಂತ್ರಿ ಸ್ಥಾನಕ್ಕೆ ತಮ್ಮ ಹೆಸರು ಪ್ರಸ್ತಾಪವಾಗಿರುವುದು ಮತ್ತು 22 ಮಂದಿ ಶಾಸಕರ ಪೈಕಿ ಉಪಸಭಾಪತಿ ಸ್ಥಾನಕ್ಕೂ ತಮ್ಮನ್ನು ಪರಿಗಣಿಸಿರುವುದು ಹೆಮ್ಮೆಯ ಸಂಗತಿ. ಅನೇಕ ಸಂದಿಗ್ಧ ಪ್ರಕರಣಗಳಲ್ಲಿ ಸುಮಾರು 15 ಮಂದಿ ಶಾಸಕರಿಗೆ ಕಾನೂನಿನ ಜಯ ತಂದುಕೊಟ್ಟಿರುವ ತಮ್ಮನ್ನು ರಾಜಕೀಯ ಕಾರ್ಯದರ್ಶಿ ಹುದ್ದೆಗೆ ಆಯ್ಕೆ ಮಾಡಿದ್ದಕ್ಕಾಗಿ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸುವುದಾಗಿ ಎಎಸ್ ಪೊನ್ನಣ್ಣ ಹೇಳಿದರು.
ಅದರಲ್ಲಿ ಅತ್ಯಂತ ಹಿರಿಯರು, ದಿಗ್ಗಜರು, ಪಕ್ಷವನ್ನು ಕಟ್ಟಿ ಬೆಳೆಸಿದಂಥವರು, ಸರ್ಕಾರ ತರೋದಕ್ಕೆ ಹೋರಾಟ ಮಾಡಿದಂಥವರು ಅವರೆಲ್ಲರೂ ಕೂಡ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಇಲ್ಲ ಅಂತ ಹೇಳಿದ್ರೆ ಪಕ್ಷ ಇಲ್ಲ ಅಂತ ಹೇಳುವಂಥ ಮಟ್ಟಕ್ಕೆ ಬೆಳೆದಂಥ ನಾಯಕರು, ಅವ್ರನ್ನೇ ಬದಲಾವಣೆ ಮಾಡುವಂಥ ಸಂದರ್ಭ ನಿರ್ಮಾಣ ಆಗಿದೆ. ಹಾಗೂ ಈಗ ನಮ್ಮ ನೂತನ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು 8 ಬಾರಿ ಶಾಸಕರು, 8 ಬಾರಿ ಶಾಸಕರಾಗಿ, ಮಂತ್ರಿಗಳಾಗಿ, ಉಪಮುಖ್ಯಮಂತ್ರಿಗಳಾಗಿ, ಪಕ್ಷದ ಅಧ್ಯಕ್ಷರಾಗಿ ಈಗ 45 ವರ್ಷದ ನಂತರ ಅವರು ಮುಖ್ಯಮಂತ್ರಿ ಆಗುವಂಥ ಅವಕಾಶ ಸಿಕ್ಕಿದೆ. ಕೆಲವು ಬಾರಿ ಅವರು ಮಂತ್ರಿ ಕೂಡ ಆಗಿರಲಿಲ್ಲ. ಸಿದ್ದರಾಮಯ್ಯನವರ ಮೊದಲನೇ ಸರ್ಕಾರದಲ್ಲಿ 1 ವರ್ಷ ಮಂತ್ರಿ ಆಗಿರಲಿಲ್ಲ, ಧರ್ಮಸಿಂಗ್ ಅವರ ಸರ್ಕಾರದಲ್ಲಿ ಮಂತ್ರಿ ಆಗಿರಲಿಲ್ಲ. ಸೊ ಅದರಿಂದ ಇದಕ್ಕೆ ಅನೇಕ ಈ ಥರ ಲೆಕ್ಕಾಚಾರಗಳು ಇರ್ತದೆ ರಾಜಕೀಯವಾಗಿ. ಮತ್ತು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಯಾವುದೇ ಪಕ್ಷ ಬಂದರೂ ಕೂಡ ಸರ್ಕಾರ ರಚನೆಯಾದಾಗ ಮಂತ್ರಿಮಂಡಲದಲ್ಲಿ ಅವಕಾಶಗಳು ಕೊಡುವಂಥದ್ದು. ಸೊ ಪ್ರಾಬಲ್ಯ ಹೊಂದಿರುವಂಥ ಜನಾಂಗದವರು, ಅವ್ರಿಗೆ ಲಿಂಗಾಯತರು, ಒಕ್ಕಲಿಗರು, ಇವರಿಗೆಲ್ಲರೂ ಕೂಡ ಪ್ರಾತಿನಿಧ್ಯ ಸಿಕ್ಕುವಂಥದ್ದು ಕೂಡ ಸಹಜ. ಸೊ ಇದನ್ನೆಲ್ಲ ಒಪ್ಪಬೇಕು ನಾವು. ಅದರ ಮಧ್ಯದಲ್ಲಿ ಕೊಡಗು ಎಲ್ಲೋ ಮರೆಯಾಗಿದೆ ಅಂತ ಹೇಳುವಂಥ ಆತಂಕ ಖಂಡಿತವಾಗಿ ನಂದು ಕೂಡ, ಇಲ್ಲಿಯ ಜನರದ್ದು ಕೂಡ, ಜಿಲ್ಲೆಯ ಎಲ್ಲ ಪ್ರತಿಯೊಬ್ಬರದ್ದು ಕೂಡ ಇದೆ. ಇದರಿಂದ ಈ ಬಾರಿ ದೇವಸ್ಥಾನ ಸಿಗುತ್ತೆ ಅಂತ ಹೇಳುವಂಥ ನಿರೀಕ್ಷೆ ಎಲ್ಲರದ್ದು ಕೂಡ ಇತ್ತು. ಬಹುತೇಕ ನನಗೆ ಸಚಿವರ ಪಟ್ಟಿಯಲ್ಲಿ ಸೇರ್ಪಡೆ ಆಗಿದೆ ಅಂತೇಳಿ ಎಲ್ಲರೂ ಕೂಡ ವಿಶ್ಲೇಷಣೆಯನ್ನು ಮಾಡಿದರು. ನನಗೂ ಕೂಡ ಭಾಳಷ್ಟು ಮಾಹಿತಿ ಬಂದಿತ್ತು. ನಾನು ಅವತ್ತು ಬೆಳಗ್ಗೆ 3ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ನಾನು ಯಾವ ಶರ್ಟ್ ಹಾಕೋದು ಅಂತೇಳಿ ಆಯ್ಕೆ ಮಾಡ್ತಾಯಿದ್ದೆ. ನಾನು ಅದಕ್ಕೆ 2 ಶರ್ಟ್ ತೆಗೆದು ಆಚೆ ಇಟ್ಟಿದ್ದೆ. ಆಮೇಲೆ ಇದು ಶೇವ್ ಮಾಡೋಣ ಅಂಥೇಳಿ ಬಾತ್ರೂಮ್ ಒಳಗಡೆ ಹೋಗಿ ಬರೋ ಅಷ್ಟೆಲ್ಲ ಫೋನ್ ಬಂತು, ನೋಡಿ ಡೆಪ್ಯೂಟಿ ಸ್ಪೀಕರ್ ಆಗಿರ್ಬೋದು ಅಂಥೇಳಿ. ನನಗೆ ಏನೋ ಗೊತ್ತಾಗಲಿಲ್ಲ, ಏನು ಇರ್ಬೋದೋ ಏನೋ ಇಲ್ಲ ಅಂದ್ಬಿಟ್ಟು ಅಲ್ಲಿಂದ ಫೋನ್ ಮಾಡಿರೋವಂಥವ್ರು ಭಾಳ ತಿಳಿದಂಥವ್ರು ಮತ್ತು ಮಾಹಿತಿ ಇರುವಂಥವ್ರು ಇದ್ದರು. ಆಮೇಲೆ ಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳಿಗೆ ಫೋನ್ ಮಾಡ್ತಾಯಿದ್ದಾರೆ, ಫೋನ್ ಬಂತ ಅಂತಲೂ ಮಾಡಿದ್ರು. ಅಷ್ಟರಲ್ಲಿ ನನಗೆ ಗೊತ್ತಾಯಿತು ಇದಾಗದೇ ಇರೋವಂಥದ್ದು, ಉಪಸಭಾಪತಿಗಳಾಗಿ ಆಗಿರುವಂಥದ್ದು ಕರೆಕ್ಟ್ ಇರ್ಬೋದು ಅಂತ. ಆಮೇಲೆ ನಾನು ಟಿ ವಿ ನೋಡ್ಕೊಂಡು ಕೂತಿದ್ದೆ. ಟಿ ವಿನಲ್ಲಿ ಪಾಪ ಇನ್ನೂ ಆಗ್ತಾಯಿದ್ರು. NDTVನವರು ಹೊಸ ಅಧ್ಯಾಯ, ಕೊಡಗಿಗೆ ಪ್ರಾತಿನಿಧ್ಯ, ಕೆ ಎಸ್ ಪುರಾಣ ಮಂತ್ರಿ ಅಂತ ಆಗ್ತಾಯಿದ್ರು ಅವರು. ನನಗೆ ಅಷ್ಟರಲ್ಲಿ ಮಾಹಿತಿ ಬಂದಿತ್ತು, ಇಲ್ಲ ಮಂತ್ರಿ ಇಲ್ಲ ನಾನು ಅಂತ. ಸೊ ಆ ರೀತಿಯಾಗಿ ತಪ್ಪಿರುವಂಥದ್ದು ಇದೆ. ಆದರೆ ಇವತ್ತು ನಮ್ಮ ಸರ್ಕಾರ, ಅದು ಈಗಿನ ಮುಖ್ಯಮಂತ್ರಿಗಳು, ನಿಕಟಪೂರ್ವ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ಸಿನ ವರಿಷ್ಠರು ಖಂಡಿತವಾಗಿ ಕೊಡಗಿಗೆ ಪ್ರಾತಿನಿಧ್ಯ ಕೊಡಲಿಕ್ಕೆ ಗಂಭೀರವಾಗಿ ಆಲೋಚನೆ ಮಾಡಿ ಅವಕಾಶಗಳನ್ನು ಯಾವುದಾರ ರೀತಿ ಕೊಡಬೇಕು ಅಂತೇಳಿ ಪಟ್ಟಿಯಲ್ಲಿದ್ದು ಕೊನೆ ಕ್ಷಣದಲ್ಲಿ ಅದನ್ನು ಕೈ ಬಿಡುವಂಥ ಸಂದರ್ಭ ಬಂದಿರುವಂಥದ್ದು ಕೂಡ ಒಂದು ಮಾದರಿ ಸಾಧನೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ಅಲ್ಲಿವರೆಗೂ ಬರುವಂಥದ್ದೇ ಕಷ್ಟ ಇವತ್ತಿನ ರಾಜಕೀಯ ವಾತಾವರಣದಲ್ಲಿ. ನಾನು ಮೊದಲನೇ ಬಾರಿ ಶಾಸಕ, ಕೊಡಗಿಗಿರೋದು 2 ಶಾಸಕರು, ಜಿಲ್ಲೆನಲ್ಲಿರುವಂಥದ್ದು 4.5 ಲಕ್ಷ ಮತದಾರರು, ಇಡೀ ರಾಜ್ಯದಲ್ಲಿರೋ 5 ಕೋಟಿ ಮತದಾರರು. ಇದೆಲ್ಲವನ್ನು ನಾವು ಆಲೋಚನೆ ಮಾಡಬೇಕಾಗುತ್ತೆ. ಅದರ ಅರ್ಥ ಕೊಡಲೇಬಾರ್ದು ಅಂತಲ್ಲ, ಆದರೆ ಸಂದರ್ಭಗಳು ಮತ್ತು ಅವಕಾಶಗಳು ಭಾಳ ಕಮ್ಮಿ ಇರ್ತದೆ. ಅದು ಸಿಕ್ಕಿದಾಗ ನಮಗೆ ಅವಕಾಶ ಸಿಕ್ತು ಅಂತ ಅರ್ಥ. ಆದರೆ ಒಂದಂತೂ ಸತ್ಯ, ಇವತ್ತು ನನಗೆ ಮಂತ್ರಿ ಸ್ಥಾನದಿಂದ ತಪ್ಪಿರುವಂಥದ್ದು ನನಗೆ ನಿರೀಕ್ಷೆ ಇದ್ದರೂ ಕೂಡ ಅದು ಸ್ವಲ್ಪ ಮನಸ್ಸಿಗೆ ನನಗೂ ನೋವಾಗಿದೆ. ಮತ್ತು ಅನೇಕರು ಕ್ಷೇತ್ರದಲ್ಲಿ ಇರುವಂಥ ಜನತೆ, ಕೊಡಗಿನ ಜನತೆ, ರಾಜ್ಯದಲ್ಲಿ ಬೇರೆ ಬೇರೆ ಭಾಗದಿಂದ ನನಗೆ ಯಾಕೆ ಇವರೆಲ್ಲ ಯಾಕೆ ಬೇಸರ ಮಾಡ್ಕೊಂಡಿದ್ದಾರೆ ಅಂತ ಹೇಳುವಂಥ ಲೆಕ್ಕದಲ್ಲಿ ಜನ ಫೋನ್ ಮಾಡಿ ಹೇಳಿದ್ದಾರೆ, ಮೆಸೇಜ್ಗಳು ಹಾಕಿದ್ದಾರೆ, ಮಾಧ್ಯಮಗಳಲ್ಲಿ ಹೇಳಿದ್ದಾರೆ. ಮಾಧ್ಯಮದಲ್ಲಿ ಹಿರಿಯ ಶಾಸಕರುಗಳೇ ಹೇಳಿದ್ದಾರೆ ಪುರಾಣನವ್ರನ್ನ ಮಂತ್ರಿ ಮಾಡಬೇಕು ಅಂತ. ಪಾಪ ಅವ್ರಿಗೂ ಮಂತ್ರಿ ಮಂಡಲದಲ್ಲಿ ಅವಕಾಶ ಸಿಕ್ಕಿರಲಿಲ್ಲ. ಅವ್ರ ಬದಲು ಅವ್ರ ಬಗ್ಗೆ ಹೇಳ್ಕೊಳ್ಳಿಲ್ಲ, ಅವ್ರು ನನ್ನ ಬಗ್ಗೆ ಹೇಳಿದ್ದಾರೆ. ಅದರಿಂದ ಅಂಥ ಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ, ನಮ್ಮ ರಾಜ್ಯ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಿಕಟಪೂರ್ವ ಮುಖ್ಯಮಂತ್ರಿಗಳು, ವರಿಷ್ಠರು, ಕಾಂಗ್ರೆಸ್ನ ಹೈಕಮಾಂಡು, ನಮ್ಮ ACC ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರು, ಇವರೆಲ್ಲ ಕೂಡ ಪರಿಗಣಿಸಿದ್ದಾರೆ ಅಂತ ಹೇಳುವಂಥದ್ದು ನನಗೆ ವೈಯಕ್ತಿಕವಾಗಿ ಸಂತೋಷ. ಅದರಿಂದ ಅದನ್ನು ನಮ್ಮ ಪಕ್ಷದವರು ಕೂಡ ಅದೇ ರೀತಿ ತಿಳ್ಕೊಂಡಿದ್ದಾರೆ ಮತ್ತು ಕ್ಷೇತ್ರದ ಜನತಾ ಕೂಡ ಇವತ್ತು ಅದನ್ನು ಒಪ್ಕೊಂಡಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಆದರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನಮಗೆ ಅವಕಾಶ ದೊರೀತದೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಅದರಿಂದ ಇದನ್ನು ನಾನು ಇವತ್ತು ಪ್ರಸ್ತಾಪ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೂ ಬಂದಿದೆ, ಮುಂದಿನ ದಿವಸಗಳಲ್ಲಿ ಪಟ್ಟಿಯಲ್ಲಿ ಕೂಡ ಸೇರ್ಪಡೆ ಆಗುತ್ತೆ ಅಂತ ಹೇಳುವಂಥದ್ದು ಬಹುತೇಕ ನನಗೆ ವಿಶ್ವಾಸ ಇದೆ. ಮತ್ತು ಕಾಂಗ್ರೆಸ್ಸಿನ ವರಿಷ್ಠರು, ಮುಖ್ಯಮಂತ್ರಿಗಳು ಎಲ್ಲ ಕೂಡ ಅವರು ಮಾತಾಡುವಂಥ ಮಾತುಗಳಲ್ಲಿ ನನಗೆ ಆ ರೀತಿಯಾದಂಥ ವಿಶ್ವಾಸವನ್ನು
ತುಂಬಿರ್ತಾರೆ. ಸೊ ಅದರಿಂದ ಮುಂದೆ ಇದು ಆಗುತ್ತೆ, ಕೊಡಗಿಗಾಗಿರುವಂಥ ನಿರ್ಲಕ್ಷ್ಯವನ್ನು ಸರಿಪಡಿಸ್ತಾರೆ ಮುಂದಿನ ದಿವಸದಲ್ಲಿ ಅಂತ ಹೇಳುವಂಥದ್ದು ಖಂಡಿತ ಅಂತ ಹೇಳುವಂಥ ವಿಶ್ವಾಸವನ್ನು ತಮಗೆ ಇವತ್ತು ವ್ಯಕ್ತಪಡಿಸಬೇಕಾಗುತ್ತೆ. ವಾಲ್ಮೀಕಿ ನಿಗಮ ಪ್ರಕರಣದಲ್ಲಿ 8 ಎಫ್ಐಆರ್ ಮತ್ತು ಚಾರ್ಜ್ ಶೀಟ್ಗಳಲ್ಲೂ ನಾಗೇಂದ್ರ ಹೆಸರಿಲ್ಲ. ತನಿಖೆ ಬಳಿಕ ಅವರಿಂದ ಯಾವುದೇ ಹಣ ವಸೂಲಾಗಿಲ್ಲ. ತಮ್ಮಿಂದ ಬಲವಂತವಾಗಿ ಸಿದ್ದರಾಮಯ್ಯ ಹೆಸರು ಹೇಳಿಸಿದ್ದಾರೆ ಎಂದು ಅಧಿಕಾರಿಗಳೇ ಹೇಳಿದ್ದಾರೆ. ಇಡಿ ವಿರುದ್ಧ ಪ್ರಕರಣವೂ ದಾಖಲಾಗಿದೆ. ಯಾವುದೇ ತಪ್ಪು ಮಾಡದ ನಾಗೇಂದ್ರ ಅವರನ್ನ ಮರಳಿ ಮಂತ್ರಿ ಮಾಡೋದ್ರಲ್ಲಿ ತಪ್ಪೇನಿದೆ ಎಂದು ಎಸ್ ಪೊನ್ನಣ್ಣ ಪ್ರಶ್ನೆ ಮಾಡಿದರು. ಕೊಡಗಿನ ರಸ್ತೆಗಳ ಬಗ್ಗೆ ಜಾಲತಾಣಗಳಲ್ಲಿ ಬರುವ ಆರೋಪಗಳಲ್ಲಿ ಪೂರ್ಣ ಸತ್ಯವಿಲ್ಲ. ರಸ್ತೆಗಳು ಚೆನ್ನಾಗಿದ್ದರೂ ಒಂದು ಗುಂಡಿಯನ್ನೇ ಬೊಟ್ಟು ಮಾಡುತ್ತಾರೆ. ಈ ದೇಶದಲ್ಲಿ ಗುಂಡಿ ಇಲ್ಲದ ರಸ್ತೆ ಎಲ್ಲಿದೆ ಎಂದು ಎಸ್ ಪೊನ್ನಣ್ಣ ಖಾರವಾಗಿ ಪ್ರಶ್ನಿಸಿದರು. ಕೆಲವು ವಿಚಾರಗಳು ಮಂತ್ರಿಗೂ ಅದಕ್ಕೆ ಸಂಬಂಧನೇ ಇರೋದಿಲ್ಲ. ಇಟ್ಸ್ ಅ ಬೋರ್ಡ್ಗೆ ಒಬ್ಬರು ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದಾರೆ. ಇಟ್ಸ್ ಅ ಬೋರ್ಡ್ ಅಂಡರ್ ಕಾನೂನಿನಲ್ಲಿ ಸ್ಥಾಪಿತವಾದಂಥ ಕಾರ್ಪೊರೇಷನ್ ಅದು. ಅದಕ್ಕೆ ಒಂದು ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ತಾರೆ. ಅದರ ಹಣಕಾಸಿನ ವ್ಯವಹಾರ ಬೇರೆ ಇರ್ತದೆ. ಫೈಲ್ ಹೋಗಿದೆಯಾ, ಬೋರ್ಡ್ ಮೀಟಿಂಗಲ್ಲಿ ಇವ್ರು ಕೂತಿದ್ದಾರಾ, ಇವ್ರದ್ದೊಂದು ಸಹಿ ಇದೆಯಾ, ಹಣ ಹೋಗ್ಬಿಟ್ಟಿದೆ ಅಂದ್ಬಿಟ್ರೆ ಈ ಆರೋಪ ಇಲ್ಲಿ ಕೂತಿರೋ ನಿಮ್ಮೆಲ್ಲ ಯಾರ ಮೇಲೆ ಬೇಕಾದ್ರೆ ಮಾಡ್ಬೋದು. ನಾಳೆ ಯಾರ ಮೇಲೆ ಬೇಕಾದ್ರೆ ಏನು ಬೇಕಾದ್ರೆ ಆರೋಪ ಮಾಡ್ಬೋದು. ನಾನು ಕೇಳ್ತಾ ಇರುವಂಥ ಪ್ರಶ್ನೆ, 184 ಕೋಟಿ ರೂಪಾಯಿ ಒಂದು ಖಾತೆ ನಿಗಮದಿಂದ ಇನ್ನೊಂದು ಖಾತೆಗೆ ಹೋಯಿತು. ವಸಂತ ನಗರದಲ್ಲಿ ಇದ್ದಿದ್ದ ಖಾತೆಯಿಂದ MG ರೋಡ್ ಖಾತೆಗೆ ಹೋಯಿತು, ವರ್ಗಾವಣೆ ಆಯಿತು. 100 ಕೋಟಿ ಅಲ್ಲೇ ಉಳ್ಕೊಳ್ತು. ಬಾಕಿ 84 ಕೋಟಿನಲ್ಲಿ 5 ಕೋಟಿ ಮೊದಲನೇ ಬಾರಿ ಕಳಿಸಿದ್ರಲ್ಲಿ 5 ಕೋಟಿ ವಾಪಸ್ ಬಂತು. ಇದೆಲ್ಲ ತಪ್ಪು. ಆದರೆ ಈ ತಪ್ಪುಗಳಿಗೆ ನಾಗೇಂದ್ರಗೆ ಏನು ಸಂಬಂಧ? ಉಳಿದಂಥ 79 ಕೋಟಿ ಏನಿದೆ ಅದನ್ನ ಪೂರ್ಣವಾಗಿ SITನವರು ರಿಕವರ್ ಮಾಡಿದ್ದಾರೆ. ಪೂರ್ಣವಾಗಿ 79 ಕೋಟಿ ರೂಪಾಯಿ. ಇದನ್ನು ಯಾರು ಕೂಡ ಇಲ್ಲ ಅನ್ನೋಕ್ಕಾಗೋದಿಲ್ಲ. ಬಂದಂಥ 79 ಕೋಟಿ ರೂಪಾಯಿ ಯಾವುದಾದ್ರೆ 1 ರೂಪಾಯಿ ಆದರೂ ನಾಗೇಂದ್ರನ ಜೇಬಿನಿಂದ ಅಥವಾ ಮನೆಯಿಂದ ನೀವು ರಿಕವರ್ ಮಾಡಿದರೆ ಎಸ್ ಆರೋಪಿ. ಸಂವಾದದಲ್ಲಿ ರಾಜ್ಯ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಅರುಣ್ ಮಾಚಯ್ಯ ಪಾಲ್ಗೊಂಡಿದ್ದರು. ವೇದಿಕೆಯಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಅನು ಕಾರ್ಯಪ್ಪ ಹಾಗೂ ಪ್ರಧಾನ ಕಾರ್ಯದರ್ಶಿ ರಾಕೇಶ್ ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.